ಹೆಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಇದೆ. ಇದು ಕಿಡ್ಸ್ ವೇರ್ ಸ್ಟೋರ್ಗೆ ಬಂದಿದ್ದೀವಿ, ಶಾಪಿಗೆ. ಸೊ ಅವ್ನ ಸ್ಕೂಲಲ್ಲಿ ಈಗ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಯಾವುದೇ ರೀತಿ ಫೆಸ್ಟಿವಲ್ ಆಗಿರ್ಬೋದು, ಸೊ ಪ್ರತಿ ಫೆಸ್ಟಿವಲ್ಗೆ ಏನಾದರೂ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಸೊ ಹಾಗಾಗಿ ಅವರು ಇಂಡಿಪೆಂಡೆನ್ಸ್ ಡೇ ದಿನ ಈ ಥರ ಡ್ರೆಸ್ ಅಥವಾ ಅಂದರೆ ರಿಲೇಟೆಡ್ ಟು ಇಂಡಿಪೆಂಡೆನ್ಸ್ ಡೇ ಡ್ರೆಸ್ ಅಥವಾ ಫ್ರೀಡಮ್ ಫೈಟರ್ಸ್ ಥರ ರೆಡಿಯಾಗಿ ಬರೋದಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಡ್ರೆಸ್ಸನ್ನು ಅಂದರೆ ಈ ಟಿ ಶರ್ಟನ್ನು ತೊಗೊಳ್ತಾ ಇದ್ದೀವಿ. ಚೆನ್ನಾಗಿ ಈ ಸಲ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬಂದಿದೆ. ಸೊ ಈ ಟ್ರೈ ಕಲರ್ ಇರುವಂಥ ಟಿ ಶರ್ಟನ್ನು ತೊಗೊಂಡ್ವಿ. ಚೆನ್ನಾಗಿದೆ. ಇವ್ರ ಹತ್ರ ಪ್ರತಿ ಸಲನೂ ಇವ್ರ ಹತ್ರನೇ ನಾವು ತೊಗೊಳ್ಳೋದು. ಚೆನ್ನಾಗಿದೆ ಈ ಶಾಪ್, ರೀಸನೇಬಲ್ ಪ್ರೈಸ್ ಕೂಡ. ಅದು ಒಂದು ದಿನಕ್ಕಷ್ಟೇ ಅಲ್ವಾ ಹಾಕೊಳ್ಳೋದು. ಸೊ ಕ್ವಾಲಿಟಿನೂ ಚೆನ್ನಾಗಿದೆ. ತುಂಬ ರೀತಿಯಲ್ಲಿ ಇತ್ತು, ಜೈ ಹಿಂದ್ ಅಂತ, ಭಾರತ್ ಅಂತ. ಆದರೆ ನಮಗೆ ಟ್ರೈ ಕಲರ್ ಏನಿದೆ ಸಿಂಪಲ್ಲಾಗಿ ಫ್ಲ್ಯಾಗ್ ಕೂಡ ಇದೆ ಇಲ್ಲಿ ಸೈಡಿಗೆ ಪ್ರಿಂಟಾಗಿ. ಸೊ ಹಾಗಾಗಿ ನಮಗಿದು ತುಂಬ ಇಷ್ಟ ಆಯಿತು. ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಅವನಿಗೆ ಕ್ರಾಕ್ಸ್ ಕೂಡ ಬೇಕಾಗಿತ್ತು, ಹಾಗಾಗಿ ಇಲ್ಲಿ ಶಾಪಿಗೆ ಬಂದಿದ್ದೀವಿ. ಕ್ರಾಕ್ಸ್ ಈ ಇತ್ತೀಚೆಗೆ ಅವನು ಜಾಸ್ತಿ ಕ್ರಾಕ್ಸನ್ನೇ ಇಷ್ಟ ಪಡ್ತಾನೆ. ಈ ಥರ ಶೂಸ್ ಅಥವಾ ನಾರ್ಮಲ್ ಸ್ಯಾಂಡಲ್ಸ್ ಏನು ಬರುತ್ತೆ ಅದು ಅವ್ನಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಕ್ರಾಕ್ಸೇ ಬೇಕು ಅಂತಾನೆ. ಸೊ ಅವನಿಗೆ ಕ್ರಾಕ್ಸ್ ತೊಗೊಳ್ತಾ ಇದ್ದೀವಿ. ಮುಂಚೆ ಇತ್ತು ಕ್ರಾಕ್, ಅದು ಹಳೇದಾಗಿಬಿಟ್ಟಿದೆ. ಹಾಗಾಗಿ ಹೊಸದು ಚೆನ್ನಾಗಿರೋವಂಥದ್ದು ಕ್ರಾಕ್, ಸ್ವಲ್ಪ ದೊಡ್ಡದಾಗಿರೋಂಥ ಕ್ರಾಕ್ ತೊಗೊಂಡ್ವಿ ಅವನಿಗೆ. ಸೊ ಹಾಗೆ ನನಗೂ ಕ್ರಾಕ್ ಅಂದರೆ ತುಂಬ ಇಷ್ಟ. ಸೊ ನಾನು ಒಂದು ತೊಗೊಂಡೆ. ನಾಳೆ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಪ್ಲಸ್ ಕೃಷ್ಣ ಜನ್ಮಾಷ್ಟಮಿ ಕೂಡ ಇದೆ. ಸೊ ನಾನು ನಾಳೆನೇ ಕೃಷ್ಣ ಜನ್ಮಾಷ್ಟಮಿನ ಮಾಡ್ತಾಯಿದ್ದೀನಿ. ಅಂದರೆ ಜಸ್ಟ್ ಸಿಂಪಲ್ ಪೂಜೆ ಮತ್ತು ನೈವೇದ್ಯಕ್ಕೆ ಅಂತಂದರೆ ದೂದ್ ಪೋಹೆ ಇದನ್ನು ನಾವು ನೈವೇದ್ಯ ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿ ದಿನ. ಸೊ ಹಾಗೆಯೇ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಜಿಲೇಬಿ ತೊಗೊಳ್ಬೇಕು ಅಂತ ಇಲ್ಲಿ ಬೇಕ್ರಿಗೆ ಬಂದಿದ್ದೀನಿ. ಚೆನ್ನಾಗಿ ಸಿಗುತ್ತೆ, ತುಂಬ ಬಿಸಿ ಬಿಸಿಯಾಗಿ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಆ್ಯಕ್ಚುಲಿ ತುಂಬಾ ಒಕೇಶ್ನಲ್ ನಾವು ತೊಗೊಳ್ಳೋದು ಜಿಲೇಬೀಸು, ಈ ಥರ ಸ್ವೀಟ್ಸು ಹೊರಗಡೆಯಿಂದ. ಇಲ್ಲಾಂದರೆ ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಟು ಆಲ್. ಸೊ ಇವತ್ತು ನಾನು ನೆನ್ನೆ ಏನು ಜಿಲೇಬಿ ತೊಗೊಂಬಂದಿದ್ದೆ, ಸೊ ಅದನ್ನು ಈಗ ಸರ್ವ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ. ಸೊ ಇವತ್ತು ಸ್ವಲ್ಪ ಬ್ರೇಕ್ಫಾಸ್ಟ್ ಸ್ಪೆಷಲ್ ಆಗಿರುತ್ತೆ. ಅಂದರೆ ವಡಾಪಾವ್ ಮತ್ತು ಢೋಕ್ಲಾ ಮತ್ತು ಫಾಫ್ಡಾ ಮತ್ತು ಸಮೋಸ. ಸೊ ಇಷ್ಟೆಲ್ಲ ವೆರೈಟೀಸ್ ಎಲ್ಲ ಹೊರಗಡೆಯಿಂದನೇ. ಸೊ ಇವತ್ತು ಯಾಕೆ ಬ್ರೇಕ್ಫಾಸ್ಟ್ ಹೊರಗಡೆಯಿಂದ ಅಂತಂದರೆ ನಿಮಗೆ ಮುಂದೆ ಗೊತ್ತಾಗತ್ತೆ. ಆಮೇಲೆ ನಾನು ಅವಲಕ್ಕಿನ ಮಾಡಿಕೊಟ್ಟಿದ್ದೆ ಅವನಿಗೆ. ಇದೆಲ್ಲ ಯಾವುದು ಕೊಡ್ತಾಯಿಲ್ಲ ನಾವು ಅವನಿಗೆ. ಅದು ಆ್ಯಕ್ಚುಲಿ ಅವ್ನಿಗೆ ಇಷ್ಟನೂ ಆಗೋದಿಲ್ಲ, ಅವನೇನು ತಿನ್ನೋದು ಇಲ್ಲ. ಢೋಕ್ಲಾ ಸ್ವಲ್ಪ ಕೊಡ್ತೀವಿ ಅಷ್ಟೇ, ಅದೂ ಸ್ವಲ್ಪ ಮೂಡಿ, ಸೊ ಅಷ್ಟು ಹೆಚ್ಚಾಗಿ ಇದು ಮಾಡೋದಿಲ್ಲ ಅವನು. ಸೊ ಫಾಫ್ಡಾ ತಿಂತಿದ್ದಾನೆ, ಸ್ವಲ್ಪ ಅವಲಕ್ಕಿ ಮಾಡಿದ್ದೀನಿ ಅವನಿಗೋಸ್ಕರ, ಅದನ್ನು ತಿಂತಾನೆ. ಈ ಥರ ನಾವು ಬ್ರೇಕ್ಫಾಸ್ಟು ಯಾವಾಗಾದರೂ ಒಂದು ಟೈಮ್ ನಾವು ಮಾಡ್ತೀವಿ. ಅಂದರೆ ಸಂಡೇಸ್ ಯೂಶ್ವಲಿ ನಾನು ಚೂಸ್ ಮಾಡ್ತೀನಿ. ಸೊ ಹೊರಗಡೆಯಿಂದ ಏನಾದರೂ ಈ ಥರ ಬ್ರೇಕ್ಫಾಸ್ಟ್ ತೊಗೊಂಬಂದು ತಿನ್ನಬೇಕು ಅಂತ ಆಸೆ ಆಗುತ್ತೆ ಒಂದೊಂದ್ಸಲ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ವ್ಲಾಗ್ ಆ್ಯಕ್ಚುಲಿ ನಾನು ಅಂದರೆ ವಿಡಿಯೋಸ್ ಹಾಗೆ ತುಂಬಾ ದಿನ ಆಯಿತು. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗ್ ಅನಿಸುತ್ತೆ ಅಮೇಜ್ ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ ಏನು ಹಾಕಿದ್ದೆ ನಾನು. ಅದು ಬಿಟ್ಟರೆ ಅದರಿಂದ ನಾನು ಅಂದರೆ ವೀಡಿಯೋಸೇ ಮಾಡಿಲ್ಲ. ಸೊ ಹಾಗಾಗಿ ವ್ಲಾಗ್ಸ್ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ. ಯಾಕೆ ರೀಸನು ಅಂತಂದರೆ ತೋರಿಸ್ತಿದ್ದೀನಿ ನೋಡಿ. ಇದ್ರ ಕಡೆಯಿಂದ ಫಿಂಗರ್ ಕಟ್ಟಾಯಿತು. ಸೊ ನಾನು ಅದಕ್ಕೆ ಕೇರ್ ಮಾಡಿರಲಿಲ್ಲ. ಅಂದರೆ ತಕ್ಷಣ ನಾವು ಟರ್ಮರಿಕ್ ಹಚ್ಚಬೇಕಾಗತ್ತೆ. ನಾನು ಈ ಥರ ಯಾವತ್ತೂ ಮಾಡಿಲ್ಲ. ತಕ್ಷಣ ನಾನು ಟರ್ಮರಿಕ್ ಹಚ್ತೀನಿ. ಇಲ್ಲಾಂತಂದರೆ ಇದು ಒಂದು ಬರ್ನ್ ಹೀಲ್ದು ಒಂದು ಆಯಿಂಟ್ಮೆಂಟ್ ಇದೆ, ಅದನ್ನು ಹಚ್ತೀನಿ. ಅದೇನೂ ಮಾಡಿಲ್ಲ ನಾನು.
ಸೊ ಹಾಗಾಗಿ ಅದೇನಾಯಿತು ಜಾಸ್ತಿ ಆಯಿತು. ಅಂದರೆ ಸ್ವಲ್ಪ ನೀರಲ್ಲೆಲ್ಲ ಆಬ್ವಿಯಸ್ಲಿ ನಾವು ವೆಜಿಟೇಬಲ್ಸ್ ಎಲ್ಲ ವಾಶ್ ಮಾಡ್ತೀವಿ, ಕೆಲವೊಂದು ನೀರಲ್ಲಿ ನಾವು ಕೈ ಹಾಕಲೇಬೇಕಾಗತ್ತೆ. ಸೊ ಆ ಥರ ಮಾಡಿ ಮಾಡಿ ಒಂದು 2 ಡೇಸ್ ಅದು ಸ್ವೆಲ್ಲಿಂಗ್ ಆಗಿ ಅದಕ್ಕೆ ಫಸ್ಟ್ ಎಲ್ಲ ತುಂಬಿಕೊಂಡು ಅದೊಂಥರ ಜಾಸ್ತಿ ಇನ್ಫೆಕ್ಷನ್ ಆಯಿತು. ಅಂದರೆ ಫಸ್ಟ್ ಕ್ರಿಯೇಟ್ ಆಗ್ತಾ ಬಂತು. ಆಮೇಲೆ ನಾನು ಅಂದ್ಕೊಂಡೆ, ಅಂದರೆ ಬೆಟಾಡಿನ್ ಅಂತ ಒಂದು ಆಯಿಂಟ್ಮೆಂಟ್ ಸಿಗುತ್ತೆ, ಅದನ್ನು ಹಚ್ಚಿದೆ. ಸೊ ನಾನು ಅಂದ್ಕೊಂಡು ಈಗ ಕ್ಯೂರ್ ಆಗುತ್ತೆ ಅಂತ. ಸೊ ಅದು ಏನು ಆಗಲಿಲ್ಲ. ಅದಕ್ಕೆ ನಾನು ಮೊನ್ನೆ ಹೋಗಿ ಅದಕ್ಕೆ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಫಸ್ಟ್ ಎಲ್ಲ ಕ್ಲಿಯರ್ ಮಾಡಿಸಿ ಅದಕ್ಕೆ ಆಯಿಂಟ್ಮೆಂಟ್ ಹಚ್ಕೊಂಡು ಬ್ಯಾಂಡೇಡ್ ಹಚ್ಕೊಂಡು ಬಂದಿದ್ದೀನಿ. ಅವರಿಗೆ ಹೇಳಿದ್ದಾರೆ ಇದು ನೀರಲ್ಲಿ ಕೈ ಹಾಕಬೇಡಿ ಅಂತ. ಸೊ ನೀರು ಹಚ್ಚಬಾರ್ದು. ಮತ್ತು 4 ಥರದ ಟ್ಯಾಬ್ಲೆಟ್ಸ್ ಕೂಡ ಬರೆದು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನನ್ನ ಸ್ಟಾರ್ಟ್ ಇದೆ, ಅಂದರೆ ತೊಗೊಳ್ತಾ ಇದ್ದೀನಿ ಟ್ಯಾಬ್ಲೆಟ್ಸ್. ಸೊ ಇವತ್ತು ಮತ್ತೆ ಹೋಗಿದ್ದೆ, ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದೆ. ಸೊ ಇವಾಗ ಹೇಳಿದ್ದಾರೆ ಒಂದು 2 ಡೇಸ್ ಆದಮೇಲೆ ರಿಕವರ್ ಆಗುತ್ತೆ ಅಂತ. ಸೊ ಈ ಥರ ಇತ್ತು. ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ ಆಗಿರ್ಬೋದು, ಏನು ಅಂದರೆ ಕೆಲಸ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು. ಜಸ್ಟ್ ಈ ಲೆಫ್ಟ್ ಹ್ಯಾಂಡಿಂದನೇ ಮಾಡಬೇಕಾಗಿತ್ತು, ಹಾಗಾಗಿ ಏನೂ ಮಾಡ್ತಾ ಇರಲಿಲ್ಲ. ಹಾಗಾಗಿ ಆ ಕಡೆಯಿಂದ ನನಗೆ ಅದು ವೀಡಿಯೋಸು ಏನು ಅಂದರೆ ಆಬ್ವಿಯಸ್ಲಿ ವೀಡಿಯೋ ಮಾಡೋದಕ್ಕಂತೂ ಇದೇ ಇರಲಿಲ್ಲ ನನಗೆ. ಮತ್ತು ಪ್ಲಸ್ ನನಗೆ ನೆಗಡಿ, ಕೆಮ್ಮು, ಜ್ವರನೂ ಸ್ವಲ್ಪ ಇತ್ತು, ಆಮೇಗೂ ಕೂಡ ಇತ್ತು. ಸೊ ಹಾಗೆಯೇ ಒಂದು 1 ವೀಕ್ 2 ವೀಕ್ಸ್ ಹಾಗೆಯೇ, ಅಂದರೆ ಈ ಶ್ರಾವಣ ಎಲ್ಲ ಅಂದರೆ ನನ್ನ ಈ ಥರ ಟ್ರೀಟ್ಮೆಂಟ್ಸು ಈ ಥರ ಅಂದರೆ ಹುಷಾರಿಲ್ಲದೆ ಇರೋದು ಅದೇ ಆಯಿತು ಈ ಮಂತ್ ಪೂರ್ತಿ. ಸೊ ಹಾಗಾಗಿ ನನಗೆ ಅದಾದಮೇಲೆ ನನಗೆ ಯಾವುದೇ ರೀತಿ ವಿಡಿಯೋ ಅಥವಾ ಏನು ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ರಿಕವರ್ ಆಗಿದ್ದೀನಿ. ಇವಾಗ ನನ್ನ ಅಮ್ಮ ಕೂಡ ನಾನು ತುಂಬ ಚೆನ್ನಾಗಿ ರಿಕವರ್ ಆಗಿದ್ದಾನೆ. ನಿನ್ನೆ ಒಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು, ಮೊನ್ನೆ ಇದು ಏನು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇತ್ತು. ಅದು ಕೂಡ ಚಿಕ್ಕ ವಿಡಿಯೋಸ್ ಈ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಸೊ ಅದು ಬಿಟ್ಟರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಸೊ ನಾನು ಲಾಸ್ಟ್ ಇಯರ್ ಅಂತ ತುಂಬ ಚೆನ್ನಾಗಾಯಿತು, ಯಾಕಂದರೆ ಅಮ್ಮ ಕೂಡ ಇದ್ದರು, ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಸೊ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಪೂಜೆ ಮಾಡಿ, ಮತ್ತು ಇವನು ಕೂಡ ಕೃಷ್ಣ ಥರ ರೆಡಿ ಮಾಡಿ, ಸೊ ತುಂಬ ಚೆನ್ನಾಗಿ ಹೋಯಿತು ಕೃಷ್ಣ ಜನ್ಮಾಷ್ಟಮಿ. ಈ ಸಲ ಸ್ವಲ್ಪ ಈ ಥರ ಹುಷಾರಿಲ್ಲದೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಆಗಿದೆ. ಸೊ ಇವತ್ತು ಏನಿಲ್ಲ, ಜಸ್ಟ್ ಒಂದು ನಾರ್ಮಲಿ ಒಂದು ಸ್ಮಾಲ್ ಪೂಜೆ ಮಾಡಿದ್ದೀವಿ. ಆ್ಯಕ್ಚುಲಿ ಪೂಜೆ ಆಗಿದೆ, ಈಗ ಬ್ರೇಕ್ಫಾಸ್ಟ್ ಕೂಡ ಆಗಿದೆ. ಇವತ್ತು ನೀರು ದೋಸೆ ಮಾಡಿದ್ದೆ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತಂದರೆ, ಹೇಗೆ ವರಮಹಾಲಕ್ಷ್ಮಿ, ಈ ಸಲ ವರಮಹಾಲಕ್ಷ್ಮಿನೂ ನಾನು ಏನೂ ಕೂರಿಸಿಲ್ಲ, ಯಾಕಂದರೆ ಈ ಕೈ ನನ್ನದು ಪೇನ್ ಆಗಿತ್ತು ಅದಕ್ಕೆ. ಸೊ ಹಾಗಾಗಿ ಇವತ್ತು ನನಗೆ ಹುಷಾರು ಕೂಡ ಇರಲಿಲ್ಲ. ಸೊ ಹಾಗಾಗಿ ಪೂಜೆ ಕೂಡ ಆಗಿಲ್ಲ. ಮತ್ತು ಅದಕ್ಕೆ ಈಗ ನಾನು ಲಾಸ್ಟ್ ಇಯರು ಏನು ಕೃಷ್ಣ ಜನ್ಮಾಷ್ಟಮಿ ಅಂದರೆ ಹೇಗೆ ಲಕ್ಷ್ಮಿನ ನಾವು ಹೇಗೆ ಅಂದರೆ ಅಭಿಷೇಕ ಮಾಡ್ತೀವಲ್ಲ, ಅಂದರೆ ಈ ಥರ ಬಾಳೆಹಣ್ಣು ಆಗಿರ್ಬೋದು, ಕಲ್ಸಕ್ಕರೆ, ಹಾಲು, ತುಪ್ಪ ಮತ್ತು ಡ್ರೈ ಫ್ರೂಟ್ಸ್, ಇದರಿಂದ ನಾನು ದೇವಿನ ಇದು ಮಾಡ್ತೀನಿ, ಅಭಿಷೇಕ ಮಾಡ್ತೀನಿ. ಸೊ ಅದೇ ರೀತಿ ಈ ಸಲನೂ ಕೃಷ್ಣನಿಗೆ ಈ ಥರ ಅಭಿಷೇಕ ಮಾಡಬೇಕು. ಸೊ ಅದೆಲ್ಲ ರೆಡಿ ಮಾಡಿಕೊಡ್ಬೇಕು. ಸೊ ಈ ವರ್ಷವೂ ಆಗಲಿಲ್ಲ ಆ್ಯಕ್ಚುಲಿ, ಯಾಕಂದರೆ ನನಗೆ ಈ ಕೈ ನೋವು ಕಡೆಯಿಂದ ಅದು ಸ್ವಲ್ಪ ನೋವಾಗುತ್ತೆ. ಹಾಗಾಗಿ ಅದರಿಂದ ನನಗೆ ಯಾವುದೇ ರೀತಿ ಇವತ್ತೂ ಆಗಿಲ್ಲ. ಸೊ ಎಷ್ಟೊಂದು ಸಿಂಪಲ್ ಪೂಜೆ ಮಾಡಿದ್ದೀವಿ. ಮತ್ತು ಇದು ಅವಲಕ್ಕಿ ಮತ್ತು ಕಲ್ಸಕ್ಕರೆ ಮತ್ತು ಸ್ವಲ್ಪ ತುಪ್ಪ ಮತ್ತು ಹಾಲು, ಇದನ್ನು ಕಲಿಸ್ಬಿಟ್ಟು ಅದನ್ನು ನೈವೇದ್ಯ ಕೊಟ್ಟಿದ್ದೀವಿ. ಸೊ ಇದಾಯಿತು ಪೂಜೆ. ಅಡುಗೆ ಕೂಡ ಮಾಡಿದೆ. ಫಸ್ಟ್ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದು ಅಡುಗೆ ಮಾಡಿದೆ. ಸೊ ಈ ಥರ ನಾನು ಇವತ್ತು ಡ್ರೆಸ್ಅಪ್ ಆಗಿದ್ದೀನಿ. ಜಸ್ಟ್ ಒಂದು ಡ್ರೆಸ್ ಅಂದರೆ ಕುರ್ತಿನ ಹಾಕ್ಕೊಂಡಿದ್ದೀನಿ, ಟ್ರೆಡಿಷ್ನಲ್ ವೇರ್. ಸೊ ಬನ್ನಿ ಹಾಗಾದರೆ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸಂಜೆ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ, ಯಾಕಂದರೆ ಶ್ರಾವಣ ಬಂದಾಗಿಂದ, ಅಂದರೆ ಶ್ರಾವಣ ಮಂತ್ ಸ್ಟಾರ್ಟ್ ಆಗಿಂದ ಆಷಾಢಿದಾಗ ನಾನು ಟೆಂಪಲ್ ಹೋಗೇ ಇಲ್ಲ. ಅಂದರೆ ಶಿವನ್ ಟೆಂಪಲ್ ಹೋಗಿದ್ದೆ ಫಸ್ಟ್ ಡೇ ಆಫ್, ಅಂದರೆ ಸೋಮವಾರ, ಶ್ರಾವಣ ಸೋಮವಾರ. ಅದು ಬಿಟ್ಟರೆ ಅದಾದಮೇಲೆ ನನಗೂ ಅಂದರೆ ಈ ಥರ ಜ್ವರ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಆ ಕಡೆಯಿಂದ ಹೋಗಿಲ್ಲ ನಾನು. ಸೊ ಇವತ್ತು ಪ್ಲ್ಯಾನ್ ಇದೆ ಹೋಗಬೇಕಂತ. ಸೊ ಬನ್ನಿ ಹಾಗಾದರೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ.
ಇವತ್ತು ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ಬೇಬಿ ಕಾರ್ನ್ ಮಸಾಲ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಬೇಬಿ ಕಾರ್ನ್ಸ್ ಹೊರಗಡೆ ಮಾರ್ಕೆಟಲ್ಲಿ ಸಿಗತ್ತೆ. ಸೊ ತುಂಬ ರೇರ್ ಅಂತ ಏನಿಲ್ಲ, ಎಲ್ಲ ಇದರಲ್ಲೂ ಸ್ಟೋರ್ಸಲ್ಲಿ ಸೂಪರ್ ಮಾರ್ಕೆಟ್ಸಲ್ಲಿ ಎಲ್ಲ ಸಿಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನ್ಯೂಟ್ರಿಷನ್, ಕ್ಯಾಲ್ಶಿಯಮ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಬೇಬಿ ಕಾರ್ನನ್ನು ಒಂದು ಬಿಸಿ ನೀರಲ್ಲಿ ಸ್ವಲ್ಪ ಒಂದು 5 ಮಿನಿಟ್ಸ್ ಉಪ್ಪನ್ನು ಹಾಕಿ ಕುದಿಸ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಹೀಗೇ ಗ್ರೇವಿ ಮಾಡಿದ್ರೆ ಅಲ್ಲಿ ತುಂಬ ಕುದಿಬೇಕಾಗತ್ತೆ. ಸೊ ಅದಕ್ಕೆ ನಾನು ಮುಂಚೆ ಸ್ವಲ್ಪ ಸಾಫ್ಟ್ ಮಾಡಿಕೊಂಡ್ರೆ ಸೊ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅಂದರೆ ಚೆನ್ನಾಗಿ ಕೋಟಿಂಗ್ ಕೂಡ ಆಗುತ್ತೆ, ಅಂದರೆ ಮಸಾಲೆ ಎಲ್ಲ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಸೇರುತ್ತೆ ಅಂತ ಫಸ್ಟು ನಾನು ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಒಂದು ಬಾಯ್ಲ್ಡ್ ವಾಟ್ರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಕುದಿಸ್ಕೊಳ್ತೀನಿ. ಅದಾದಮೇಲೆ ಈಗ ಪ್ಯಾನಲ್ಲಿ ಎಣ್ಣೆ ಮತ್ತು ತುಪ್ಪ, ನಾನು ತುಪ್ಪ ಆ್ಯಕ್ಚುಲಿ ನಾನು ಎಲ್ಲ ಅಡುಗೆಯಲ್ಲೂ ಯೂಸ್ ಮಾಡ್ತೀನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಅದಕ್ಕೆ ನಾನೀಗ ಸ್ವಲ್ಪ ಜೀರಿಗೆ, ಲವಂಗ, ಚಕ್ಕೆ ಮತ್ತು ಇದು ಕಾರ್ಡಮಮ್ ಅಂದರೆ ಏಲಕ್ಕಿ, ಸೊ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ದಪ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದ್ರ ಗ್ರೇವಿ ಮತ್ತು ಟೊಮೆಟೊ ಏನು ಪ್ಯೂರಿ ಮಾಡ್ಕೊಂಡಿದ್ದೆ ಅದು ಗ್ರೇವಿನೇ ಬೇಕು ಇದಕ್ಕೆ. ಇದು ಒಂಥರ ನಾರ್ತ್ ಇಂಡಿಯನ್ ಸ್ಟೈಲ್ ಬೇಬಿ ಕಾರ್ನ್ ಮಸಾಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಸೊ ಇದನ್ನು ಸಾಟೆ ಮಾಡ್ಕೊಳ್ತೀನಿ, ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಒಂದು ಕಲರ್ ಬರುತ್ತೆ, ಬ್ರೌನಿಷ್ ಕಲರ್ ಅಲ್ಲಿವರೆಗೂ, ಯಾಕಂದರೆ ಒಂದು ಚೆನ್ನಾಗಿ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ. ಈಗ ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಬ್ರೌನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಹೊತ್ತು ಒಂದು ಮೀಡಿಯಮ್ ಹೀಟಲ್ಲಿ ಇದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ, ಅಂದರೆ ನಾನು ಜಜ್ಜಿ ಹಾಕಿದೆ, ತರಿಯಾಗಿಯೇ ಹಾಕಿದೆ, ಅದೊಂಥರ ಟೇಸ್ಟ್ ಮತ್ತು ಫ್ಲೇವರ್. ಸೊ ಅದಾದಮೇಲೆ ಇದಕ್ಕೆ ನಾನು ಏನು ಬೇಯಿಸ್ಕೊಂಡಿರೋಂಥ ಬೇಬಿ ಕಾರ್ನ್ಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಇದ್ರ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಅರಿಶಿಣ ಪುಡಿ ಬೆರೆಸ್ತಾ ಇದ್ದೀನಿ. ಈಗ ಇದಕ್ಕೆ ಟೊಮೆಟೊ ಮತ್ತು ಕ್ಯಾಶ್ಯೂ ನಟ್ಸ್ನೂ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಒಂದು 10ರಿಂದ 12 ಕ್ಯಾಶ್ಯೂ ನಟ್ಸನ್ನು ನಾನು ಇದರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ. ಚೆನ್ನಾಗಿ ತರಿಯಾಗಿ ನೋಡಿ, ತರಿಯಾಗಿರಬಾರ್ದು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ಟೊಮೆಟೊ ನಾನು 2ರಷ್ಟು ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಕ್ಯಾಶ್ಯೂಸ್ ಒಂದು 10ರಿಂದ 12 ಕ್ಯಾಶ್ಯೂಸ್ ತೊಗೊಂಡು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಅದು ಹಸಿ ವಾಸನೆ ಏನಿರುತ್ತೆ, ಅಂದರೆ ಟೊಮೆಟೊದು ಹಸಿ ಇರುತ್ತಲ್ವ, ಸೊ ಹಾಗಾಗಿ ಅದ್ರದ್ದು ಫ್ಲೇವರ್ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಅದಾದಮೇಲೆ ಈಗ ಇದಕ್ಕೆ ನಾನು ಖಾರನ ಬೆರೆಸ್ತಾ ಇದ್ದೀನಿ. ಇದರಲ್ಲಿ ನಾನು 2 ರೀತಿಯಲ್ಲಿ ಖಾರ ಬೆರೆಸ್ತೀನಿ, ಅಂದರೆ ಇದು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ, ಇದು ನಾನು ಮಾಡ್ತಿದ್ದು ಸ್ವಲ್ಪನೂ ಖಾರ ಇರೋದಿಲ್ಲ. ಸೊ ಹಾಗಾಗಿ ಒಂದು 2, 3, 4, 5 ಸ್ಪೂನ್ಸ್ ಕೂಡ ನೀವು ಬೆರೆಸಿದ್ರೂ ಅಷ್ಟು ಖಾರ ಅನಿಸೋದಿಲ್ಲ. ಸೊ ಹಾಗಾಗಿ ಇದ್ರ ಜೊತೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಅಂತ ಸಿಗುತ್ತೆ, ಸೊ ಅದನ್ನು ಕೂಡ ನಾನು ಬೆರೆಸ್ತಾ ಇದ್ದೀನಿ. ಅದರಿಂದ ಏನಾಗುತ್ತೆ, ಒಂದು ಟೇಸ್ಟ್ ಆಗಿರ್ಬೋದು, ಒಂದು ಫ್ಲೇವರು, ಕಲರು, ಸೊ ಎಲ್ಲ ಬರುತ್ತೆ, ಮತ್ತು ಸ್ವಲ್ಪ ಖಾರ ಇರುತ್ತೆ. ಸೊ ಖಾರ ಆಗಿ ಚೆನ್ನಾಗಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹೇಗೆ ಅಂತಂದರೆ ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಚೆನ್ನಾಗಿ ಸಾಟೆ ಮಾಡಬೇಕು, ಅಂದರೆ ಎಣ್ಣೆ ಬರೋ ರೀತಿಯಲ್ಲಿ, ಅಂದರೆ ಮೇಲ್ಗಡೆ ಎಣ್ಣೆ ಕಾಣುತ್ತೆ, ಸೊ ಅಷ್ಟರವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಸೊ ಆವಾಗ ಇದ್ರ ಟೇಸ್ಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅಂದರೆ ಒಂಥರ ರೆಸ್ಟೋರೆಂಟ್ ಸ್ಟೈಲ್ ಏನಂತೀವಿ, ಒಂಥರ ಚೆನ್ನಾಗಿರುತ್ತಲ್ಲ, ರೆಡ್ಡಿಶ್ ಕಲರ್, ಚೆನ್ನಾಗಿ ಫ್ಲೇವರ್ ಬಂದಿರುತ್ತೆ. ಸೊ ಆ ರೀತಿ ಆಗುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಸಾಟೆ ಮಾಡ್ತೀವಿ, ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ನೀವು ಸಾಟೆ ಮಾಡಿ. ಈಗ ಇದಕ್ಕೆ ಕೊರಿಯಾಂಡರ್ ಮತ್ತು ಜೀರಾ ಪೌಡರ್, ಸೊ ಇದು ಎರಡನ್ನೇ ನಾನು ಈಗ ಮಾಡಿದಂಥ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ನಾರ್ತ್ ಇಂಡಿಯನ್ ಡಿಶಸ್ಸು ಮತ್ತು ಬೇರೆ ಎಲ್ಲ ಡಿಶಸ್ ಮಾಡ್ತೀನಲ್ಲ, ಸೊ ಹಾಗಾಗಿ ಯೂಶ್ವಲಿ ನಾರ್ತ್ ಇಂಡಿಯನ್ ಡಿಶಸಲ್ಲಿ ಕೊರಿಯಾಂಡರ್ ಮತ್ತು ಜೀರಾ ಪೌಡ್ರ್ ಬಿಟ್ಟು ಅವರು ಯಾವುದೇ ರೀತಿ ಪೌಡ್ರ್ ಹಾಕೋದಿಲ್ಲ. ಸೊ ಅದು ಎರಡು ನಾನು ಸ್ವಲ್ಪ ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತೀನಿ, ಮತ್ತು ಬೇರೆ ಎಲ್ಲ ಮಸಾಲೆ, ಅಂದರೆ ಚಕ್ಕೆ, ಲವಂಗ ಏನಿರುತ್ತೆ ಅದನ್ನು ಒಂದು ಮಸಾಲ, ಅದೊಂದು ಬೇರೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಯಾಕಂದರೆ ಅದು ಎರಡೂ ನೀವು ಮಾಡಿ ನೋಡಿದ್ರೆ ಅದು ಟೇಸ್ಟ್ ಮತ್ತು ಫ್ಲೇವರ್ ಒಂಥರ ಯುನೀಕ್ ಆಗಿ
ಸ್ಪೈಸಿಯಾಗಿ ಮತ್ತು ಡಿಫ್ರೆಂಟಾಗಿ ಬರುತ್ತೆ. ಹಾಗಾಗಿ ನಾನು ನಾರ್ತ್ ಇಂಡಿಯನ್ ಡಿಶ್ ಮಾಡುವಾಗೆಲ್ಲ ಈ ಜಸ್ಟ್ ಕೊರಿಯಂಡರ್ ಮತ್ತು ಏನು ಜೀರಾ ಪೌಡ್ರ್ ಇರುತ್ತೆ ಅದನ್ನೇ ಹಾಕೋದು. ಅದಾದಮೇಲೆ ಸ್ವಲ್ಪ ನೀರನ್ನು ಬೆರೆಸಿದ್ದೀನಿ ಈಗ. ಸೊ ನೀರನ್ನು ಬೆರೆಸಿ ಲಿಡ್ಡನ್ನು ಮುಚ್ಚಿ ಒಂದು 5 ಮಿನಿಟ್ಸ್ ನಾನು ಚೆನ್ನಾಗಿ ಬೇಯಿಸ್ಕೊಂಡೆ. ಈಗ ನೋಡಿ ಇಲ್ಲಿ ರೆಡ್ ಅಂದರೆ ಎಣ್ಣೆ ಕಾಣ್ತಾ ಇದೆಯಲ್ಲ ಮೇಲ್ಗಡೆ. ಸೊ ಚೆನ್ನಾಗಿ ಬಂದಿದೆ ನೋಡಿ ಎಣ್ಣೆ. ಸೊ ಈ ರೀತಿಯಲ್ಲಿ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಬೇಕು ಇದು. ಸೊ ಈಗ 1 ಸ್ಪೂನಷ್ಟು ನಾನು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಗರಂ ಮಸಾಲ ಮನೆಯಲ್ಲೇ ಮಾಡೋದು, ಹೊರಗಡೆಯಿಂದ ಯಾವುದೇ ರೀತಿ ಗರಂ ಮಸಾಲಾನ ಪರ್ಚೇಸ್ ಮಾಡೋದಿಲ್ಲ. ಅಂದರೆ ಅಮ್ಮ ಮಾಡಿಕೊಡ್ತಾರೆ ಪ್ರತಿ ಸಲನೂ ನಾನು ಹೋದರೆ, ಬೆಳಗಾಂಗೆ ಹೋದರೆ ಅಮ್ಮ ಅಲ್ಲಿ ಮಾಡಿಕೊಡ್ತಾರೆ. ಸೊ ನಿಮಗೆ ಗರಂ ಮಸಾಲ ರೆಸಿಪಿ ಬೇಕು ಅಂತಂದರೆ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಮ್ಮ ಬಂದಾಗ ಡೆಫಿನೆಟ್ಲಿ ಅವ್ರ ಕಡೆಯಿಂದ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಅದಾದಮೇಲೆ ಕೊನೆಯಲ್ಲಿ ಕಸೂರಿ ಮೇಥಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕದೇ ಇದ್ದರೆ ನಾರ್ತ್ ಇಂಡಿಯನ್ ಡಿಶಸ್ ಅಂದ್ಕೊಳ್ಳೋದೇ ಇಲ್ಲ. ಅಂದರೆ ನಾರ್ತ್ ಇಂಡಿಯನ್ ಡಿಶಸಲ್ಲಿ ಕಸೂರಿ ಮೇಥಿ ಮಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ತುಂಬಾ ಚೆನ್ನಾಗಿ ಒಂದು ಫ್ಲೇವರ್ ಮತ್ತು ಟೇಸ್ಟನ್ನು ಕೊಡುತ್ತೆ. ನೀವು ಹಾಗೆ ತಿಂದು ನೋಡಿ, ಮತ್ತು ಕಸೂರಿ ಮೇಥಿ ಹಾಕಿ ತಿಂದು ನೋಡಿ, ಅಂದರೆ ಡಿಶಸಲ್ಲಿ ಆ್ಯಡ್ ಮಾಡಿ ತಿಂದು ನೋಡಿ. ಒಂದು ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಬೇರೆಯೇ ಇರುತ್ತೆ, ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ. ಅದಾದಮೇಲೆ ಗಾರ್ನಿಷಿಗೆ ಇದು ಕೊತ್ತಂಬರಿ ಸೊಪ್ಪು. ಸೊ ಇಷ್ಟ ಆದರೆ ಇನ್ನೊಂದು 2 ಮಿನಿಟ್ಸ್, ಅಂದರೆ ಅದು ಬೇಬಿ ಕಾರ್ನ್ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ, ಆದ್ರೂ ಬೆಂದಿರೋದಿಲ್ಲ. ಇದರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಬೆಂದ್ರೂ ಒಂದ್ಸಲ ಚೆಕ್ ಮಾಡಬೇಕಾಗತ್ತೆ. ಸೊ ಮೆತ್ತಗಾದರೆ ಬೇಬಿ ಕಾರ್ನ್. ಸೊ ಇದು ಡಿಶ್ ರೆಡಿಯಾಗಿದೆ. ಸೊ ಇಷ್ಟೇ ಸಿಂಪಲ್ಲಾಗಿ ನಾನು ಮಾಡೋದು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಮತ್ತು ಅದ್ರ ಜೊತೆ ಇವತ್ತು ನಾನು ಸ್ವಲ್ಪ ಫ್ರೈಡ್ ರೈಸ್ ಮಾಡಿದ್ದೆ. ಅಂದರೆ ಜಸ್ಟು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್, ಬೀನ್ಸೆಲ್ಲ ಏನು ಹಾಕಿಲ್ಲ, ಮತ್ತು ಆನಿಯನ್. ಸೊ ಇದಿಷ್ಟು ಹಾಕಿ ತುಪ್ಪದಲ್ಲಿ ಅಥವಾ ಬಟ್ರಲ್ಲಿ ನೀವು ಈ ಫ್ರೈಡ್ ರೈಸನ್ನು ಸಪ್ರೇಟಾಗಿ ಮಾಡಿಕೊಂಡು ಅದನ್ನು ಕಲಿಸ್ಬಿಟ್ರೆ ಫ್ರೈಡ್ ರೈಸ್ ರೆಡಿಯಾಗತ್ತೆ. ಸೊ ಅದಾದಮೇಲೆ ನಾನು ಇದು ಪರಾಟಾನ ಮಾಡಿದ್ದೆ. ಅಂದರೆ ಇದು ಸ್ವಲ್ಪ ತುಪ್ಪ ಹಾಕಿ ಪರಾಟಾನ ಮಾಡಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಈ ಬೇಬಿ ಕಾರ್ನ್ ಮಸಾಲ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಸೊ ಈಗ ಸಂಜೆ ಆಗಿದೆ, 7 ಗಂಟೆ ಆಗ್ತಾ ಇದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೂಕಾಂಬಿಕಾ ಟೆಂಪಲ್ ನಾನು ಯೂಶ್ವಲಿ ವಿಸಿಟ್ ಮಾಡ್ತಿಲ್ಲ, ಆ ದೇವಸ್ಥಾನಕ್ಕೆ. ಸೊ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೋಡಬೇಕು. ಲಾಸ್ಟ್ ಇಯರ್ ಹೋಗಿದ್ದೆ, ಸ್ವಲ್ಪ ಏನಾದರೂ ಅಂದರೆ ಇನ್ಸ್ಟಿಟ್ಯೂಟ್ ಎಲ್ಲ ಮಾಡ್ತಿದ್ದಾರೆ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅಲ್ಲಿ ದರ್ಶನ ತೊಗೊಂಡು ಇನ್ನೊಂದು ಟೆಂಪಲ್ ಇದೆ, ಅದು ಚೆನ್ನಾಗಿದೆ ದೇವಸ್ಥಾನ, ತುಳಜಾ ಭವಾನಿ ದೇವಸ್ಥಾನ ಹೊಸದಾಗಿ ಆಗಿದೆ. ಸೊ ಅಲ್ಲಿ ಹೋಗಬೇಕು ಅಂತ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಲ್ಲ, ಸೊ ಹಾಗಾಗಿ ಹೋಗಬೇಕು ಅಂತ ಇದೆ. ಆ್ಯಕ್ಚುಲಿ ನೆನ್ನೆ ಶುಕ್ರವಾರ ಇತ್ತು, ಶ್ರಾವಣ ಶುಕ್ರವಾರ. ನೆನ್ನೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಅದೇ ನನಗೆ ಹೆಲ್ತ್ ಇಶ್ಯೂಯಿಂದ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಸ್ಯಾಟರ್ಡೆ, ಸೊ ಇವತ್ತಾದರೂ ಅಟ್ಲೀಸ್ಟ್ ಹೋಗಿ ಬರಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ರೆಡಿಯಾಗಿದ್ದೀನಿ, ಈ ಥರ ಸೀರೆ ಉಟ್ಕೊಂಡಿದ್ದೀನಿ. ಸೊ ಇದು ಪಿಂಕ್ ಮತ್ತು ಬ್ರೌನ್ ಕಾಂಬಿನೇಷನ್ ಇರೋವಂಥದ್ದು ಇದು ಸೀರೆ. ಸೊ ಇವಾಗ ಹೊರಡಬೇಕು. ಸೊ ಜಸ್ಟ್ ಒಂದು 5 ಮಿನಿಟ್ಸ್. ಅಮ್ಮೆ ರೆಡಿ ಆಗ್ತಿದ್ದಾನೆ, ಎಲ್ಲರೂ ರೆಡಿಯಾಗಿದ್ದಾರೆ, ಇವ್ರು ರೆಡಿಯಾಗಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಸೊ ಹೋಗ್ತೀನಿ, ಅಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿ ಇವತ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬನ್ನಿ ಹಾಗಾದರೆ ಹೋಗೋಣ ದೇವಸ್ಥಾನಕ್ಕೆ, ನಿಮಗೂ ದರ್ಶನ ಮಾಡಿಸ್ತೀನಿ. ಬಾಂಬೆಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಸ್ಟಾಪೇ ಆಗ್ತಾಯಿಲ್ಲ. ಈ ಮಳೆಯಿಂದ ಎಲ್ಲೂ ಹೋಗೋಕ್ಕೂ ಆಗ್ತಾಯಿಲ್ಲ, ಮತ್ತು ಏನೂ ಪ್ಲ್ಯಾನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಶ್ರಾವಣ ಬಂದರೆ, ಆಷಾಢ ಬಂದರೆ ಸ್ವಲ್ಪ ನಾನು ಟೆಂಪಲ್ಸ್ಗೆಲ್ಲ ಸ್ವಲ್ಪ ರೌಂಡ್ಸ್ ಹಾಕ್ತೀನಿ. ಆದರೆ ಈ ಸರ್ತಿ ಅಂದರೆ ಮಳೆ ಕೂಡ ಲೇಟಾಗಿ ಬಂದಿದೆ ಅಲ್ಲ, ಹಾಗಾಗಿ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾಯಿದೆ. ಸೊ ಪರವಾಗಿಲ್ಲ. ಆದ್ರೂ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹೋಗಬೇಕು ಅಂತ ಒಂದು ಡಿಸೈಡ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಹಲೋ ಕೊಂತೆ ಆ್ಯಕ್ಚುಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ಲ, ಹಾಗಾಗಿ ತುಂಬಾ ಟ್ರಾಫಿಕ್ ಇತ್ತು. ಎಷ್ಟು ಟ್ರಾಫಿಕ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ. ಅಂದರೆ ಒಂದು ಕಾರು, ಒಂದು ಬೈಕ್ ಕೂಡ ಮೂಮೆಂಟ್ ಆಗ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ
ನಡುವೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಈ ಥರ ಗ್ರೌಂಡ್ಸ್ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ದಹಿಹಂಡಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಎಲ್ಲರೂ ನೋಡಿ ಬೇರೆ ಬೇರೆ ಕಲರ್ಸಲ್ಲಿ, ಇವರು ಗ್ರೀನ್ ಕಲರಲ್ಲಿ ಗ್ರೀನ್ ಟೀ ಶರ್ಟ್ ಏನು ಹಾಕೊಂಡಿದ್ದಾರೆ ಆ ಹುಡುಗರಾಗಿರ್ಬೋದು, ಆರೆಂಜು, ರೆಡ್ಡು. ಸೊ ಈ ಥರ ಬೇರೆ ಬೇರೆ ಗ್ರೂಪ್ಸ್, ಬೇರೆ ಬೇರೆ ಟೀಮ್ಸ್ ಮಾಡಿಕೊಂಡು ದಹಿಹಂಡಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೊ ಅದು ಈಗ ನೈಟ್ ಆ್ಯಕ್ಚುಲಿ ಆಗಿದೆ. ಸೊ ಅದು ಏನು ಪ್ರೋಗ್ರಾಮ್ ಇರುತ್ತೆ ಅದು ಮುಗ್ದಿದೆ. ಸೊ ಎಲ್ಲರೂ ಹೋಗ್ತಿದ್ದಾರೆ. ಸೊ ಆ ಕಡೆಯಿಂದ ತುಂಬಾ ಅಂದರೆ ತುಂಬಾ ಟ್ರಾಫಿಕ್, ಅಂದರೆ ಎಲ್ಲೆಲ್ಲಿ ಗ್ರೌಂಡ್ಸ್ ಇದೆ ಅಲ್ಲೆಲ್ಲ ಈ ಥರ ಪ್ರೋಗ್ರಾಮ್ಸ್ ಇದೆ ಅಂತೆ. ಸೊ ಎಲ್ಲಿ ನಾವು ರೀಚ್ ಆಗ್ತೀವಿಲ್ಲೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ದೇವಸ್ಥಾನ. ಫೈನಲಿ ಬಂದ್ವಿ ದೇವಸ್ಥಾನಕ್ಕೆ. ಸೊ ಚೆನ್ನಾಗಿ ದರ್ಶನ ಕೂಡ ಆಯಿತು. ಸೊ ಹೀಗಿತ್ತು ಇವತ್ತಿನ ದಿನ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದೊಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.